ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಅಜ್ಜಯ್ಯ ಏನು ಕರಿಬಸವೇಶ್ವರ ಅಂತ ಹೇಳ್ತಾರೆ. ಆ ಸ್ಥಳ ಹಬ್ಬ ಜನ ನೋಡಿ ಗೈಸ್, ಜನನ ನೋಡಿ ಗೈಸ್. ಅಮ್ಮವ್ರು ಇದನ್ನ ತಗೊಂಡಿದ್ದಾರೆ, ಪೂಜೆ ಮಾಡ್ಬೇಕಾದ್ರೆ ಅಲ್ಲಿ ತೀರ್ಥ ಹಾಕ್ತೀವಲ್ಲ ಅದನ್ನ. ನಾವು ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾ ರಶ್ ಐತೆ. ನೋಡೋಣ ಏನಾಗುತ್ತೆ, ಎಷ್ಟೊತ್ತಾಗುತ್ತೆ ಅಂತ ಔಟ್ ಸೈಡ್ ಬರೋದು. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಸೈಡ್ ಚಂದು ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಇವತ್ತು ಎಲ್ಲಿಂದ ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದರೆ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಅಜ್ಜಯ್ಯ ಏನು ಕರಿಬಸವೇಶ್ವರ ಅಂತ ಹೇಳ್ತಾರೆ. ಆ ಸ್ಥಳದಿಂದ ನಾನು ಇವತ್ತು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬೆಳಗ್ಗೆನೇ ವೇಕಪ್ ಮಾಡಿಸ್ಬಿಟ್ರು. 4 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. 3:58 ಅಂದರೆ 4 ಗಂಟೆನೇ ಇನ್ನೇನು. ಆವಾಗ ನಮ್ಮನ್ನು ವೇಕಪ್ ಮಾಡಿಸಿದ್ರು. ಇವಾಗ ಇಲ್ಲಿ ಆಲ್ರೆಡಿ ಪೂಜೆ ಆಗ್ತಾಯಿತ್ತು ನೋಡು. ನಾಗಪ್ಪಜ್ಜ ಅವರಿಗೆ ಆಲ್ರೆಡಿ ಪೂಜೆಯನ್ನು ಮಾಡ್ತಾಯಿದ್ದಾರೆ. ನಾವು ಇವಾಗ ವೇಕಪ್ ಆಗಿ ಅಂದರೆ ನೀರೆಲ್ಲ ಹಿಡಿದ್ರು ಇಲ್ಲ, ಅದಕ್ಕೋಸ್ಕರ ವೇಕಪ್ ಮಾಡಿಸಿದ್ರು. ನಾವು ಒಂದು ಸ್ವಲ್ಪ ಆ ಕಡೆ ಹೋಗಿ ಮತ್ತೆ ಮಲ್ಕೊಂಡ್ವಿ. ಅದಕ್ಕೋಸ್ಕರ ಇವಾಗ ವೇಕಪ್ ಆಗಿ ಆಲ್ರೆಡಿ ಇವಾಗ 6 ಅನಿಸುತ್ತೆ ಟೈಮು, ಆಲ್ರೆಡಿ 6 ಗಂಟೆ. ಇವಾಗ ವೇಕಪ್ ಆಗಿ ನಾವು ನೋಡೋಣ ಇವಾಗ ಒಳಗೆ ಮತ್ತೆ ಸ್ನಾನ ಮಾಡಬೇಕು. ನಾನು ನೈಟ್ ಸ್ನಾನ ಮಾಡಿದ್ನೆಲ್ಲ ಕೂದಲು ಅದೆಲ್ಲ ಈ ಥರ ಕಾಣ್ತೈತೆ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ಫೇಸು ಅದೆಲ್ಲ ನಿದ್ದೆ ಇಲ್ಲ ಅಲ್ಲ, ಅದಕ್ಕೋಸ್ಕರ ವಾಯ್ಸು ಸ್ವಲ್ಪ ಆ ಥರ ಆಗ್ತೈತೆ. ಮತ್ತು ಫೇಸು ಕೂಡ ಕರೆಕ್ಟಾಗಿಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಇದು ನೋಡ್ತಾ ಇರ್ಬೋದು, ಇದು ಇವಾಗ ಮಾಡ್ತಾ ಇದ್ದಾರೆ. ದ್ವಾರ ಬಾಕ್ಲು ಅಂತ ಹೇಳ್ತಾರಲ್ಲ, ಮಹಾದ್ವಾರ ಅಂತ ಹೇಳ್ತಾರಲ್ಲ, ಅದು ರೀಸೆಂಟಾಗಿ ಇವಾಗ ಹೊಸದಾಗಿ ಕಲ್ಲಿನಲ್ಲಿ ಮಾಡ್ತಾ ಇದ್ದಾರೆ. ಆವಾಗ ಸ್ಟಾರ್ಟಿಂಗ್ ಡೈರೆಕ್ಟಾಗಿ ಹೋಗ್ಬೋದಿತ್ತು, ಆದರೆ ಇವಾಗ ಈ ಥರ ಮಾಡ್ತಾ ಇದ್ದಾರೆ ಹೊಸದಾಗಿ. ಇಲ್ಲಿಂದನೇ ನಾವು ಎಂಟ್ರಿ ಕೊಡಬೇಕು. ಇವಾಗ ನೋಡೋಣ ಬನ್ನಿ ಗೈಸ್. ಅಮ್ಮ ಅವರು ವಾಶ್ರೂಮಿಗೆ ಹೋಗಿದ್ದಾರೆ. ಹೋಗಿ ಬಂದ ತಕ್ಷಣ ನಾವು ಡೈರೆಕ್ಟಾಗಿ ಹೊಳೆಯಲ್ಲಿ ಸ್ನಾನ ಮಾಡಿ ಅದಾದಮೇಲೆ ದರ್ಶನಕ್ಕೆ ಹೋಗಬೇಕು. ನೋಡೋಣ ಏನೇನಾಗುತ್ತೆ ಏನೇನಿಲ್ಲ. ಇವತ್ತಿನ ಈ ಲಾಗ್ನಲ್ಲಿ ನೋಡ್ತಾರೆ, ಅದಕ್ಕೋಸ್ಕರ ಎಲ್ಲೂ ಸ್ಕಿಪ್ ಮಾಡೋದೇ ಕೊನೆವರೆಗೂ ನೋಡಿ. ಎಸ್ಟರ್ಡೇ ಲಾಗ್ ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ, ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಗೈಸ್. ಅದು ಕೂಡ ಸಖತ್ತಾಗೈತೆ. ಯಾವ ಪ್ಲೇಸು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ನಿಮಗೆ ಗೊತ್ತಾದರೆ. ಇವತ್ತು ಹೇಳಿದ್ದೀನಿ ಈ ಲಾಗ್ನಲ್ಲಿ ಯಾರ್ಯಾರು ಲಾಸ್ಟ್ ಲಾಗ್ ನೋಡಿದ ಅದಕ್ಕೋಸ್ಕರ ಈ ಲಾಗ್ನಲ್ಲಿ ಹೇಳಿದ್ದೀನಿ. ಬನ್ನಿ ಗೈಸ್, ಈ ದ್ವಾರಬಾಕ್ಲಿಂದ ಹೊಸದಾಗಿ ಮಾಡ್ತಿರ್ತಕ್ಕಂಥ ಈ ಪ್ಲೇಸಿಂದ ನಾವು ಇದೇ ಒಳಗೆ ಹೋಗೋ ಪ್ಲೇಸು, ಜಾಗ, ದಾರಿ ಹೋಗೋಣ ಬನ್ನಿ. ಅಪ್ಪ ಅವರು ಇವಾಗ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಚಾಪೆಯನ್ನು ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಚಾಪೆ ಕೊಡುವ ಸ್ಥಳ. ನೈಟ್ ಇಸ್ಕೊಂಬಂದಿದ್ದೆನಲ್ಲ ನಾನು, ನೈಟ್ ತೊಗೊಬಂದಿದ್ದೆ. ಆ ನೈಟ್ ತೊಗೊಂಬಂದಿದ್ದು ಇವಾಗ 10 ರೂಪಾಯಿ ಕೊಟ್ಟು ಇನ್ನು 90 ರೂಪೀಸ್ ಇಸ್ಕೊಂಬರ್ತಾರೆ, ಅಥವಾ 10 ರೂಪಾಯಿ ಕೊಟ್ಟು 100 ರೂಪಾಯಿನ ಇಸ್ಕೊಂಬರ್ತಾರೆ. 10 ರೂಪಾಯಿ ಅಷ್ಟೇ ಚಾಪೆ. ಬನ್ನಿ ಇವಾಗ ಏನಾಗುತ್ತೆ ಏನಿಲ್ಲ ಅಂತ ಮತ್ತೆ ತೋರಿಸ್ತಾ ಹೋಗ್ತೀನಿ ನಿಮಗೆ. ಚಾರ್ಜ್ ಕೂಡ ಕಮ್ಮಿ ಐತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಎಷ್ಟು ಕವರ್ ಆಗುತ್ತೋ ಅಷ್ಟು ಕವರ್ ಮಾಡ್ತೀನಿ ಗೈಸ್. ನಾನು ಇವಾಗ ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡು ಇವಾಗ ಬಿಸಿಲಲ್ಲಿ ಅಲ್ಲಿ ನಿಂತ್ಕೊಂಡಿದ್ದೀನಿ. ಇಲ್ಲಿ ಸೌಂಡ್ ಕೇಳಲ್ಲ ಅಂತ ಅನ್ಕೊತಿದ್ದೀನಿ, ಅದನ್ನು ಜೋರಾಗಿ ಮಾತಾಡ್ತಿದ್ದೀನಿ, ಕೇಳಿಸುತ್ತೆ ಅಂತ ಅಂದ್ಕೊಳ್ತೀನಿ. ನಿಜವಾಗ್ಲೂ ಇವಾಗ ಎಷ್ಟೋ 3 ರಿಂದ 4 ವರ್ಷ ಆಯಿತು ಅಂದ್ಕೊತೀನಿ. ಆವಾಗಿಂದ ನಾನು ಬಂದೇ ಇರಲಿಲ್ಲ, ಇವಾಗ ಥರ ಬಂದಿರೋದು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಹೊಳೆಯಲ್ಲಿ ನನಗೆ ಬರೋಕ್ಕೆ ಮನಸ್ಸೇ ಇಲ್ಲ. ಅವಾಗ 1 ರಿಂದ 2 ಅವರ್ ಸ್ನಾನ ಮಾಡ್ತಾಯಿದ್ವಿ ಸಣ್ಣವರಿದ್ದವಾಗ. ಆದರೆ ಇವಾಗ ಒಂದು 1/2 ಅವರ್ 1/4 ಗಂಟೆ ಏನೋ ಮಾಡಿದೆ, ಈಜೊಡೆದೆ ಆರಾಮಾಗಿ. ನಿಜವಾಗ್ಲೂ ಇಂಥ ಜಾಗ ಮತ್ತು ಇಂಥ ಹೊಳೆಯಲ್ಲಿ ಸ್ನಾನ ಮಾಡೋದು ಮತ್ತು ಯಾವಾಗ ಸಿಗಲ್ಲ ಅಂತ ಅಂದ್ಕೊಂಡು 1/4 ಗಂಟೆ ಆರಾಮಾಗಿ ನನ್ನದೇ ಒಂದು ಲೋಕದಲ್ಲಿ ನಾನು ಆರಾಮಾಗಿ ಈಜೊಡೆದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ, ಫುಲ್ಲು ಜನ. ಇನ್ನೂ ಆ ಕಡೆ ಅಂತೂ ತುಂಬ ಜನ ಅಂದರೆ ತುಂಬ ಜನ ಇದ್ದಾರೆ. ಮೇಲೆಲ್ಲ ಇಲ್ಲಿ ನಾವು ಉಳ್ಕೊಳ್ಬೋದು, ಅಲ್ಲೆಲ್ಲ ಬಟ್ಟೆ ಎಲ್ಲ ಹಾಕಿದ್ದಾರೆ, ಮತ್ತು ಅಲ್ಲೆಲ್ಲ ಇರಲಿಕ್ಕೆ ಪ್ಲೇಸನ್ನು ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ಆಟೋ ಅವನ್ನೆಲ್ಲ ತೊಗೊಬಂದಿದ್ದಾರೆ, ಅದೆಲ್ಲ ವಾಶ್ ಮಾಡಿಕೊಂಡು ಎಲ್ಲ ನೀಟಾಗಿ ಹೋಗ್ತಾರೆ. ತುಂಬ ಅಂದರೆ ಅಲ್ಲಿವರೆಗೂ ಕೂಡ ನೀರನ್ನು ಬರುತ್ತೆ. ಇವಾಗ ಸ್ವಲ್ಪ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ನಾವು ಒಂದು ಸ್ವಲ್ಪ ಹೊಳೆಯಲ್ಲಿ ಹೋಗಿ ಸ್ನಾನವನ್ನು ಮಾಡ್ಕೊಂಡ್ಬಂದ್ವಿ. ಅಪ್ಪ ಅಮ್ಮ ಅವರು ಅಲ್ಲಿದ್ದಾರೆ. ನಾನು ಇವಾಗ ತೋರಿಸ್ಲಿಕ್ಕೆ ನಿಮಗೆ ಅಂತ ಬಂದಿದ್ದೀನಿ. ನಿಜವಾಗ್ಲೂ ಸಖತ್ತಾಗಿದೆ. ನೀವು ಕೂಡ ಒಂದ್ಸಲಿ ಬಂದು ಇಲ್ಲಿಗೆ ವಿಸಿಟ್ ಕೊಟ್ಟು ಹೇಗಿತ್ತು ಅಂತ ಆಮೇಲೆ ಕಮೆಂಟ್ ಹಾಕಿ ಗೈಸ್. ಇವಾಗ ನಾನು ತೋರಿಸಿದ್ದು ಪ್ಲೇಸ್ ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಈ ಕ್ಷೇತ್ರದ ಬಗ್ಗೆ ನಿಜವಾಗ್ಲೂ ಎಲ್ಲರಿಗೂ ಒಂದು ಪಾಸಿಟಿವ್ ಇದ್ದೇ ಇದೆ. ಅದನ್ನು ಮುಂದೆ ಹೋಗ್ತಾ ಹೇಳ್ತೀನಿ, ಆಯಿತಾ. ಇವಾಗ ಹೊಳೆನ ಒಂದು ಶಾರ್ಟ್ಸ್ನ ಎಂಜಾಯ್ ಮಾಡ್ಕೊಂಡ್ಬನ್ನಿ.
ನಾವು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ರಶ್ ಐತೆ. ನೋಡೋಣ ಏನಾಗುತ್ತೆ, ಎಷ್ಟೊತ್ತಾಗುತ್ತೆ ಅಂತ ಔಟ್ ಸೈಡ್ ಬರೋದು. ಇವಾಗ ಟೈಮ್ ಬಂದುಬಿಟ್ಟು 7:45 ಗೈಸ್, 7:45 ಆಗೈತೆ. ನಾನು ಹೊರಗೆ ಬಂದು ಟೈಮಿಂಗ್ಸ್ ಹೇಳ್ತೀನಿ, ಎಷ್ಟೊತ್ತಾಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಗೈಸ್. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಯಪ್ಪ ಇಲ್ಲೋಗಿ ಈ ಕಡೆ ಹೋಗಿ ಮತ್ತೆ ಮೇಲೆ ಹೋಗ್ತಿದ್ದಾರಲ್ಲ ಅಲ್ಲಿ ಹೋಗ್ಬೇಕು, ಅದಾದಮೇಲೆ ಮತ್ತೆ ಕೆಳಗಿಳಿಬೇಕು. ತುಂಬ ಅಂದರೆ ತುಂಬ ರಶ್ ಐತೆ. ನೋಡೋಣ ಗೈಸ್ ಎಷ್ಟೊತ್ತಾಗುತ್ತೆ ಅಂತ ನಾನು ಬಂದು ಟೈಮಿಂಗ್ಸ್ ಹೇಳ್ತೀನಿ. ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಅನಿಸುತ್ತೆ, ನೋಡೋಣ. ಆದರೆ ತೊಗೊಬರ್ತೀನಿ, ಇಲ್ಲ ಅಂತ ಅಂದರೆ ಫೋಟೋ ಹಾಕ್ತೀನಿ ಗೈಸ್, ಆಯಿತಾ. ಮತ್ತೆ ದರ್ಶನ ಆದಮೇಲೆ ಸಿಗ್ತೀನಿ. ಓಕೆ ಗೈಸ್, ಇಲ್ಲಿಂದ ನಾವು ಫೈನಲಿ ಹೊರಡುವ ಸನ್ನಿವೇಶ ಇವಾಗ ಬಂದೈತಿ. ಇನ್ನೇನು ಫೈನಲಿ ಅಮ್ಮ ಮತ್ತು ಅಪ್ಪ ಅವರು ಇಲ್ಲೇನೋ ಪರ್ಚೇಸ್ ಮಾಡ್ತಿದ್ದಾರೆ, ಉಂಗುರ ಆಗಿರ್ಬೋದು ಅದೇನೋ ಪರ್ಚೇಸ್ ಮಾಡ್ತಿದ್ದಾರೆ. ಅದಾದಮೇಲೆ ಒಂದು ಆ ಕಡೆ ಅವನಿಗೆ ಫೋಟೋ ಅದನ್ನು ತಗೊಂಡು ಹೋಗ್ಬೇಕು. ಇವ್ರೇನು ತಗೋಂತಿದ್ದಾರೆ, ನನಗೇನು ಬೇಡ ಅಂತ ಅಂತಿದ್ದೀನಿ. ನೋಡೋಣ ಗೈಸ್, ಅಮ್ಮ ಅವರು ತಗೊಂಡ್ರು ಇನ್ನೊಂದು ಫೋಟೋ ತಗೊಂಡು ಮತ್ತೆ ಹೋಗೋದಷ್ಟೇ. ತುಂಬ ಅಂದರೆ ತುಂಬ ರಶ್ ಐತಿ ಇವಾಗಂತೂ. ನಾವು ಮಾರ್ನಿಂಗ್ ಬೆಳಗ್ಗೆ ದರ್ಶನ ಮಾಡಿದ್ದೆ ಒಳ್ಳೇದಾಯ್ತು ಅಂತ ಅನ್ಕೋತೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ರಶ್ಶು. ಇವಾಗ ಒಂದು ಫೋಟೋ ತಗೊಂಡು ಹೋಗೋಣ. ಇದು ಯಾವ್ದು ತೊಗೊತೀವಿ ಅಂತ ನೋಡೋಣ ಗೈಸ್. ನೋಡಿ ಗೈಸ್, ಅಮ್ಮವ್ರು ಇದನ್ನು ತಗೊಂಡಿದ್ದಾರೆ. ಪೂಜೆ ಮಾಡಬೇಕಾದ್ರೆ ಅಲ್ಲಿ ತೀರ್ಥ ಹಾಕ್ತೀವಲ್ಲ ಅದನ್ನು ಇವಾಗ ಕೊಟ್ಟರು. ಇದನ್ನು ಪರ್ಚೇಸ್ ಮಾಡ್ತೀನಿ ಅಂತ. ಈ ಅಂಗಡಿ ನೋಡಿ ಎಷ್ಟು ಇದಾವೆ ಐಟಮ್ಸ್ ಅಂತ. ಇದನ್ನು ತಗೊಂಡಿದ್ದಾರೆ. ಇವಾಗ ತಗೊಂಡು ಇದ್ರ ಜೊತೆಗೆ ಮತ್ತೆ ಇನ್ನೊಂದು ಫೋಟೋ ಅಂತೆ ಆ ಕಡೆ ಮನೆಗೆ, ಅದನ್ನು ತಗೊಳ್ಳೋಣ ಬನ್ನಿ ಗೈಸ್. ಇವಾಗ ಫೈನಲಿ ಮುಗೀತು, ಎಲ್ಲನೂ ಕೂಡ ಮುಗೀತು. ಕರಿಬಸವೇಶ್ವರ ಅಜ್ಜಯ್ಯನ ಸನ್ನಿಧಾನಕ್ಕೆ ಬಂದು ದರ್ಶನ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಎಲ್ಲ ಫೋಟೋ ತೊಗೊಂಡಿದ್ದೀವಿ. ಅದು ಯಾವ ಫೋಟೋವನ್ನು ತೊಗೊಂಡಿದ್ದೀವಿ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಎಲ್ಲ ಆಯಿತು. ಇನ್ನೇನು ಇವಾಗ ಹೋಗೋದೇ. ತುಂಬ ಜನ ಆಗಿದ್ದಾರೆ. ನೋಡೋಣ ಯಾವ ಬಸ್ ಸಿಗ್ತಾವೋ ಇಲ್ಲೋ, ಎಷ್ಟು ರಶ್ ಆಗೈತೆ ಅಂತ ನೋಡ್ತೀನಿ. ಎಲ್ಲಿ ಆಗುತ್ತೋ ಅಲ್ಲಿ ಲಾಗನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತ ಅಂದರೆ ಚಾರ್ಜು ಕೂಡ ಇಲ್ಲ, ಸ್ವಲ್ಪ ಕಮ್ಮಿ ಐತೆ. ನೋಡೋಣ, ಊರಿವರೆಗೂ ಆಗಬೇಕಲ್ಲ, ಎಲ್ಲೆಲ್ಲಿ ಆಗುತ್ತೋ ಅಲ್ಲಿ ಆದಷ್ಟು ಕವರ್ ಮಾಡ್ತೀನಿ. ಐ ಹೋಪ್ ಇದು ವಿಡಿಯೋನ, ಈ 2 ವಿಡಿಯೋನ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೋತೀನಿ. ಎಂಜಾಯ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ನೋಡೋಣ ಮುಂದೆ ಎಲ್ಲಾಗುತ್ತೋ ಅಲ್ಲಿ ಸಿಗ್ತೀನಿ ಗೈಸ್. ತುಂಬ ರಶ್ ಐತೆ ಅಂತ ಅನ್ಕೋತೀನಿ ಬಸ್ಸಸ್ಗೆಲ್ಲ. ನೋಡೋಣ ಗೈಸ್. ಹಬ್ಬ ಜನ ನೋಡಿ ಗೈಸ್, ಜನನ ಅಯ್ಯೋ ಫ್ರೀ ಬಸ್ಸು ಅಂತ ಹೆಂಗೆ ನುಗ್ತವ್ರೆ. ಜೀವದ ಮೇಲೆ ಆಸೆ ಬಿಟ್ಟು ನುಗ್ತವ್ರೆ. ಇಲ್ಲಿ ನೋಡಿ ಇನ್ನೂ ಎಷ್ಟು ಜನ ಇದ್ದಾರೆ. ಗೌರ್ಮೆಂಟ್ ಬಸ್ಸು ಅಂತ ಇಷ್ಟು ನುಗ್ತವ್ರೆ. ಹರಿಹರ ದಾವಣಗೆರೆ ಬಸ್ ಗೈಸ್ ಇದು. ಯಪ್ಪ. ಓಕೆ ಗೈಸ್, ನಾವು ಇವಾಗ ಅಮ್ಮ ನಾನು ಬಂದ್ವಿ. ಅಪ್ಪಾಜಿಯವರು ಚನ್ನಗಿರಿಯಲ್ಲೇ ಇದ್ದಾರೆ. ಅಲ್ಲೆಲ್ಲೂ ಲಾಗ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಅಂದರೆ ತುಂಬಾ ರಶ್ ಇದು ಬಸ್ಗಳು ಮಾತ್ರ. ಅದಕ್ಕೋಸ್ಕರ ಎಲ್ಲೂ ಮಾಡೋಕ್ಕಾಗಿಲ್ಲ. ಡೈರೆಕ್ಟ್ ಸೀದಾ ಮತ್ತೆ ನಂದು ಫೋನ್ನಲ್ಲೂ ಕೂಡ ಎಸ್ಟರ್ಡೇ ಹಾಕಿದ್ದು, ಅಲ್ಲೆಲ್ಲೂ ಕೂಡ ಚಾರ್ಜಸ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಮತ್ತೆಲ್ಲೂ ಲಾಗ್ ಮಾಡೋಕೆ ಹೋಗಿಲ್ಲ. ಡೈರೆಕ್ಟ್ ಊರಿಗೆ ಬಂದ್ವಿ. ಸೇಫಾಗಿ ಬಂದು ತುಂಬ ಅಂದರೆ ತುಂಬ ಹೊಟ್ಟೆ ಹಸುವಾಗಿತ್ತು. ನಿನಗೆ ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡಿ, ಅದು ಪಲಾವ್ ಅಷ್ಟೇ ತಿಂದಿದ್ದು, ಮತ್ತೇನು ತಿಂದಿಲ್ಲ. ಮಾರ್ನಿಂಗ್ ತಿಂದಿದ್ದು. ಅದಕ್ಕೋಸ್ಕರ ಇವಾಗ ಮನೆಯಲ್ಲಿ ಅಜ್ಜಿಯವರು ಏನು ಮಾಡಿಲ್ಲ. ಸೊ ಅವ್ರಿಗೆ ಮಾಡ್ಕೊಂಡಿದ್ರಂತೆ. ನಾವು ಬರ್ತೀವಿ ಅಂತ ಎಷ್ಟು ಟೈಮಿಗೆ ಗೊತ್ತಿಲ್ಲಲ್ಲ. ಅದಕ್ಕೋಸ್ಕರ ಬಿಸಿನೀರನ್ನು ಇಟ್ಟಿದ್ದೀನಿ. ಮತ್ತು ಎಸ್ಟರ್ಡೇ ಲಾಗಲ್ಲಿ ನೋಡಿದ್ರಲ್ಲ ಮ್ಯಾಗಿ, ಅದನ್ನು ಮಾಡ್ಕೊಂಡಾದ್ರೂ ತಿನ್ನೋಣ ಅಂತ ಇವಾಗ ಇದ್ದೀನಿ. ಈ ಲಾಗು ಇಷ್ಟ ಐತೆ ಅಂತ ಅನ್ಕೋತೀನಿ. ಇನ್ನೊಂದು ವಿಡಿಯೋ ಇವತ್ತು ನೀವು ನೋಡೋದು ಅಪ್ಲೋಡ್ ಇನ್ನೂ ಕೂಡ ಆಗಿಲ್ಲ. ಇವಾಗ ಮಾಡ್ಬೇಕು. ಅದೊಂದು ಸ್ವಲ್ಪ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ನೋಡಿರಂತೆ ಒಂದು ಸ್ವಲ್ಪ ಒಂದು 4 ಅವರ್ಸ್ ಏನೋ ಲೇಟ್ ಆಗ್ಬೋದು ಅಷ್ಟೇ. ಡೈಲಿ ಲಾಗ್ ಬರ್ತಾ ಇರುತ್ತೆ. ಇದೇ ಥರ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ. ಫುಲ್ಲು ಟೈರ್ಡ್, ಮಲ್ಕೊಂಬಿಟ್ರೆ ಅಷ್ಟೇ ಸಾಕು, ಊಟ ಮಾಡಿ ಅಂತ ಅನ್ಸೈತೆ. ಬೇಗ ಮ್ಯಾಗಿ ಮಾಡಿಕೊಂಡು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ 2 ಡೇಸ್ ಲಾಗು. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಗೈಸ್. ಮತ್ತೆ ನಮ್ಮ ಈ ಹೋಗಿ ಬಂದ್ಮೇಲೆ ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಮತ್ತೆ ನಾಳೆ ಲಾಗ್ನಲ್ಲಿ ಕೇಳೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಗೈಸ್.